ವಾ, ಇವತ್ತು ಇದೊಂದು ಸಾರ್ಥಕ ಗಳಿಗೆ. ನಿಜವಾಗ್ಲೂ ದೈವ ಕೃಪೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅರ್ಜುನ್ ಸರ್, VP ಸರ್ ಇಲ್ಲಿ ಬಂದು ಕೂತು ಮಕ್ಕಳ ಹಾಗೆ ತಲೆದೂಗಿದ್ದಾರೆ ಈ ಹಾಡಿಗೆ. ನಿಜವಾಗ್ಲೂ ಅವನ ಮನಸ್ಸಿನ ನಿಷ್ಕಲ್ಮಶ ಭಕ್ತಿ ಅದಕ್ಕೆ ಕಾರಣ. VP ಸರ್, ಮಕ್ಕಳಲ್ಲಿ ದೇವರನ್ನ ಕಾಣಬೇಕಂತ ಹೇಳ್ತಾರೆ. ಕಾಲಚಕ್ರ ಇದೇ ವೇದಿಕೆ, ಇದೇ ಸ್ಟುಡಿಯೋ, ಇದೇ ಮಗು ಎಷ್ಟು ವರ್ಷಗಳ ಹಿಂದೆನೋ ಅದು 4 ವರ್ಷ ಹಿಂದೆ 4 ವರ್ಷದ ಹಿಂದೆ ಪುಟ್ಟ ಬಾಲಕ ಇವನು ಹಾಡ್ಬೇಕಾದ್ರೆ ನಾನು ಏಜಸ್ಸರಲ್ಲೋ ಕೂತ್ಕೊಂಡ್ಬಿಟ್ಟಿದ್ದೆ. 4 ವರ್ಷಗಳ ಕಾಲ ಕಾಲಚಕ್ರ ಉರುಳಿದೆ. ಮತ್ತು ಇದರಲ್ಲಿ ನಾವು ಗಮನಿಸಬೇಕಾದಂಥ ವಿಷಯವೇನೆಂದರೆ 4 ವರ್ಷಗಳ ಕಾಲ ಅಷ್ಟೇ ಅವನು ಬೆಳೆದಿರೋದು. ಆದರೆ ಅವನ ಸಂಗೀತ ಒಂದು 40 ವರ್ಷಗಳ ಕಾಲ ಸಾಧನೆ ಮಾಡಿದ್ರೆ ಎಷ್ಟು ಬೆಳೆಯುತ್ತೋ ಅಷ್ಟು ಬೆಳೆದು ಬಿಟ್ಟಿದೆ. ಥ್ಯಾಂಕ್ ಯು ಮಗುವೆ, ಥ್ಯಾಂಕ್ ಯು ಮಗುವೆ. ಲವ್ ಯು ಕಣ, ಗಾಡ್ ಬ್ಲೆಸ್ ಯು ಕಣ. ನಿಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊ, ನಿಮ್ಮ ಅಪ್ಪ ಅಮ್ಮನ್ನ. ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿ ಸರ್. ಅಯ್ಯೋ, ಅವ್ರ ಆಸೆ ನಾನು ಈಡೇರಿಸ್ತೀನಿ ಸರ್. ಸಾರ್ ಅರ್ಜುನ್ ಸರ್, ಇವನು ಹಾಡ್ತಾ ಇದ್ದಿದ್ದು ಅಷ್ಟು ಹೊತ್ತು ಆ ಶಿವಲಿಂಗ ಎದುರುಗಡೆ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು ಸರ್. ಆ ಶಿವಲಿಂಗದ ಮೇಲಿರೋ ಇವನ್ ತಲೆಯಲ್ಲಿ ಹಾಕಿರೋ ವಿಭೂತಿ ಯಾರು ಗೊತ್ತು, ಇವನೇ ನಿಜವಾದ ಬೇಡರ್ ಕಣ್ಣಪ್ಪ ಆಗಿದ್ದು. ನಾವು ಯಾರಿಗೇನು ಗೊತ್ತಿಲ್ಲ ಸರ್. ಯಾಕಂದ್ರೆ ಈ ಜನ್ಮಾಂತರದ ಆ ಕನೆಕ್ಷನ್ ವಿತ್ ಡಿವೈನ್, ಆ ಡಿವೈನ್ ಜೊತೆ ಕನೆಕ್ಷನ್ ಇದ್ರೆ ಮ್ಯೂಸಿಕ್ ಎಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇವನು ಆ ಡಿವೈನ್ ಜೊತೆ ಕನೆಕ್ಟೆಡ್ ಪರ್ಸನ್. ಇವನು ಎಂತ ಹಾಡುಗಾರಿಕೆ ಅಂದ್ರೆ ಇದು ಬೇರೆ. ಆಮೇಲೆ ಆ ಸಾಹಿತ್ಯ ನನಗೆ ಏನೇನೋ ನೆನಪಾಗ್ತಿದೆ. ಅಣ್ಣವ್ರ ಮೊದಲನೇ ಸಿನಿಮಾ, ಬಟ್ ಅಣ್ಣವ್ರ ಕೊನೆವರೆಗೂ ಪಾಲಿಸಿದ್ದೆಲ್ಲವೂ ಈ ಹಾಡಲ್ಲಿದೆ. ಕೊನೆವರೆಗೂ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ. ಸೊ ಆ ಶೂನ್ಯದಿಂದ ಶೂನ್ಯಕ್ಕೆ ಹೋಗ್ತಿರುವಲ್ಲ, ಆ ಮಧ್ಯದಲ್ಲೂ ಶೂನ್ಯವಾಗಿ ಇದ್ದು ಬಿಡೋರು ಭಾಳ ಕಡಿಮೆ ಜನ. ಇವತ್ತು ಜ್ಞಾನೇಶ ಅದು ಮಾಡಿಬಿಟ್ಟು ಅದಕ್ಕೆ ಶೂನ್ಯ ಆಗ್ಬಿಟ್ಟು ಬಂದು ಕೂತ್ಕೊಂಡ್ಬಿಟ್ಟಿವಲ್ರು. ನೀನು ಎಲ್ಲಾದರೂ ಇರೋ, ನೀನು ಯಾವ ಸೀಟಲ್ಲಾದರೂ ಇರೋರು, ನಾನು ಡಿವೈನ್, ನಾನು ಹಾಡಿದ್ರೆ ನೀನು ಸೊನ್ನೆನೇ. ಆ ಸೊನ್ನೆ ಮಾಡಿಬಿಟ್ಟ ಎಲ್ಲರನ್ನೂ ನೋಡಿ. ಎಲ್ಲರೂ ಕೈ ಕಟ್ಕೊಂಡು ಕೂತಿದ್ವಿ, ಶರಣ ಆಗ್ಬಿಟ್ಟಿದ್ವಿ. ಅವನ ಮುಖದಲ್ಲೂ ಅದೇ ಕಳೆನೆ. ಶಿವಪ್ಪ ನಮಸ್ಕಾರ ತಂದೆ, ಥ್ಯಾಂಕ್ ಯು. ಒಳ್ಳೆದಾಗಿತ್ತು. ನೀವೆಲ್ಲ ಹೇಳಿದ ಹಾಗೆ ಅವನಿಗೆ ಒಳಗಡೆ ಒಂದು ಮೀಟ್ರ್ ಇದೆ, ವಿಚ್ ಇಸ್ ಭಕ್ತಿ ಮೀಟರ್. ಆ ಮೀಟರ್ ಆಟೋಮೆಟಿಕಲಿ ಅವನ ವಾಯ್ಸಲ್ಲಿ ಬರುತ್ತೆ. ಶ್ರುತಿ ಶುದ್ಧತೆಯೇ ಫಸ್ಟ್ ಭಕ್ತಿ ಅಂತ ನನ್ನ ಪ್ರಕಾರ. ಶುದ್ಧವಾಗಿ ಶ್ರುತಿ ಸೇರಿಸ್ಬಿಟ್ರೆ ಅದೇ ಮೊದಲನೇ ಭಕ್ತಿ, ನಮ್ಮ ಸಮರ್ಪಣೆ. ಅದು ಅವನಿಗಿದೆ. ಐ ಆಮ್ ಹ್ಯಾಪಿ ದಟ್ ಹೀಸ್ ಇನ್ ಮೈ ಟೀಮ್. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಹಾಡ್ದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಚೇತನ್ ಸರ್. ನೋಡಿ, ಈ ಹಾಡು ಈ ಸಂದರ್ಭಕ್ಕೆ ಎಷ್ಟು ವೈಬ್ರೇಷನ್ ಕೊಡ್ತಾ ಇದೆ. ಕಣ್ಣಪ್ಪ ಅವತ್ತು ಹಾಡ್ದ, ನಾಡು ಕೇಳ್ತು, ಇವತ್ತು ನಾಡೇ ಕೇಳ್ತು ಈ ಹಾಡಾಡು ಅಂತ ಇವನು ಹಾಡ್ತಿದ್ದಾನೆ. ಅದ್ಭುತವಾಗಿ ಹಾಡ್ತಾನೆ, ಎಲ್ಲ ಗೊತ್ತಿದೆ. ಬಟ್ ಈ ಬೇಡರ ಕಣ್ಣಪ್ಪನ ಪ್ರತಿನಿಧಿಯಾಗಿ ಕೂತು ಹಾಡ್ತಿದ್ದಾನಲ್ಲ, ಅದು ಬೆಳೆಯಬೇಕಾಗಿರ್ತಕ್ಕಂಥ ಎಲ್ಲ ಪ್ರತಿಭೆಗಳ ಪ್ರತಿನಿಧಿ ಇವನು. ಅವನ ಭಕ್ತಿ ನೋಡಿ ಹೇಗಿದೆ. ದೇವರಿಗೆ ಏನು ಬೇಕೋ ಅದೇ ಕೊಡ್ತಾನೆ ಅವನು. ಒಂದು ಮಾತಿದೆ, ಅವರವರ ದೇವರವರವರಿಗೆ ಅಂತೆಯೇ ದಯೆ, ಅಂತೆಯೇ ಧರ್ಮ. ಪ್ರಾಣಿ ಪಕ್ಷಿಗಳಿಗೆ ಯಾವ ಮಸಣವೋ, ಒಂದು ಪ್ರಾಣಿ ಪಕ್ಷಿ ಸಾಯ್ತವೆ, ಅವಕ್ಕೆ ವಿಶೇಷವಾದ ಮಶಾಣ ಇದೆಯಾ? ಯಾರು ಅವುಗಳನ್ನ ತಗೊಂಡೋಗಿ ಹೂಳಿ ಬೆಂಕಿ ಇಟ್ಟು ಸಂಸ್ಕಾರ ಮಾಡ್ತಾರೆ? ಪ್ರಾಣಿ ಪಕ್ಷಿಗಳಿಗೆ ಯಾವ ಮಶಣವೋ, ಸೋತರೆ ಬಾಯಿಗೆ, ಸತ್ತರೆ ಬೆಂಕಿಗೆ, ಮಣ್ಣಿಗೆ. ಮನುಷ್ಯನು ಮಾತ್ರ ತಾನೇ ದಯೆ ಧರ್ಮ ಎಲ್ಲ. ಬೇಡ್ರ ಕಣ್ಣಪ್ಪ ಅದನ್ನೆಲ್ಲ ಅವತ್ತೇ ವಿವರಿಸಿದ್ದಾನೆ. ಬೇಟೆ ಕೊಡೋ ದೇವ್ರೆ ಅಂತ ಭಕ್ತಿಯಿಂದ ಬೇಟೆ ತಂದು ಆ ದೇವ್ರಿಗೆ ನೈವೇದ್ಯವಾಗಿ ಇಡ್ತಾನೆ. ಆ ದೇವ ಆ ಲಿಂಗ ಅಳ್ತಿದ್ರೆ ತನ್ನ ಕಣ್ಣನ್ನು ಕೊಡ್ತಾನೆ. ಇನ್ನೊಂದು ಕಣ್ಣನ್ನು ಕೊಡೋಕ್ಕೆ ತನ್ನ ಕಾಲಿಂದಲೇ ಆ ಕಣ್ಣನ್ನು ಗುರುತಾಗಿಟ್ಕೊಂಡು ತನ್ನ ಬಾಣದಿಂದ ಇನ್ನೊಂದು ಕಣ್ಣು ತೆಗಿತಾನೆ. ಇದೆಲ್ಲ ನಂಬಿಕೆ. ಈ ಬೇಡರ ಕಣ್ಣಪ್ಪ ನಮ್ಮ ನಾಡಿನ ಸಮಾನ ಸಮಾಜದ ಕಣ್ಣಪ್ಪ ಅಂತ ನನಗೆ ಹೇಳಬೇಕು ಅಂತ ಅನ್ನಿಸ್ತದೆ. ವಂಡರ್ಫುಲ್ ಡೇ ಇವತ್ತು. ಖುಷುವ ಆತ್ಮ ಖುಷುವ. ಥ್ಯಾಂಕ್ ಯು ಮಹಾಗುರುಗಳೇ. ಜೂರಿ, ನಿಮ್ಮಲ್ಲಿ ಯಾರಿಗೆ ಮಾತಾಡ್ಬೇಕಂತ ಅನ್ಸಿದ್ರು ದಯಮಾಡಿ ನಿಮ್ಮ ಮಾತುಗಳನ್ನ ಹಂಚ್ಕೊಳ್ಳಿ ಪ್ಲೀಸ್. ಅವ್ರು ಹೇಳಿದಾಗೆ 4 ವರ್ಷಕ್ಕೆ ಹಿಂದೆನೆ ತೊರೆದು ಜೀವಿಸಬಹುದೇ, ಅಲ್ಲಿಂದ ಅವನು ನಮ್ಮನ್ನು ಅವಾಗಲೇ ನಾನು ಅವನಿಗೆ ಮರಳಾಗಿದ್ದೀನಿ. ಸೊ ಇವತ್ತು ತಿರ್ಗಾ ಅರ್ಥ, ಭಾವ, ಭಕ್ತಿ ಅಷ್ಟು ಪರ್ಫೆಕ್ಟಾಗಿ ಅವನು ಎಲ್ರಿಗೂ ತಲುಪಿಸಿದ್ದಾನೆ. ಇದಕ್ಕಿಂತ ನಮಗೇನು ಬೇಕು? ನಮಗಿಲ್ಲಿ ಇರೋದು ಸಂತೋಷ. ಪಾಲಿ ಸರ್, ಥ್ಯಾಂಕ್ ಯು. ಸುರೇಖಮ್ಮ.
ಅವನು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅಂತ. ಅವ್ನು ಹಾಡ್ತಾ ಇರಬೇಕಾದ್ರೆ ನಮ್ಗೆ ಹಾಗೆ ಅನಿಸುತ್ತೆ, ನಾನು ಹಾಡ್ತಾ ಇರ್ತೀನಿ, ಹಾಲಲ್ಲಿ ಬೇಕಾದ್ರೆ ಹಾಕು, ನೀರಲ್ಲಿ ಬೇಕಾದ್ರೆ ಹಾಕು. ಅದು ಫ್ಲೋ ಹಂಗೆ ಬರ್ತಾನೆ ಇರುತ್ತೆ. ನಾವು ಕೇಳೋರು ಮಂತ್ರಮುಗ್ಧರಾಗಿ ಕೇಳ್ತಾ ಇರ್ತೀವಿ. ಈ ಒಂದು ಶಕ್ತಿ ಅವನಿಗೆ ಎಲ್ಲಿಂದ ಬಂತು, ನಮಗಂತೂ ನಮ್ಮ ಅರಿವಿಗೆ ಮೀರಿದ್ದದು. ಒಂಥರ ಖುಷಿ ಆಗುತ್ತೆ ಇಂತಹ ಪ್ರತಿಭೆಗಳನ್ನು ನೋಡಿದಾಗ. ದೇವರು ಅವನನ್ನು ಚೆನ್ನಾಗಿಟ್ಟಿರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಭಕ್ತಿ ಕೆಲವೊಮ್ಮೆ ಮಾತಿಗೆ ಸಿಕ್ಕಲ್ಲ. ದೈವತ್ವವನ್ನ ನಾವು ಆಕ್ಚುಲಿ ಮಾತಿನಿಂದ ಅನುಭವಿಸೋದಕ್ಕಾಗೋದಿಲ್ಲ. ಇಂಥ ಸಾರ್ಥಕ ಕ್ಷಣವನ್ನ ನಾವು ಈ ವೇದಿಕೆ ಮೇಲೆ ಅನುಭವಿಸಿದ್ವಿ. ಅದಕ್ಕೆ ಕಾರಣ ನಮ್ಮ ಜ್ಞಾನೇಶ. ಜ್ಞಾನೇಶ, ಧನ್ಯವಾದ. ಮೆಹಬೂಬ್ ಸಾಬ್ ಮತ್ತು ವರ್ಣ ಮೇಡಮ್ ಅವರಿಗೆ ಬರಲಿ ಚಪ್ಪಾಳೆ. ಏನ್ ಮೆಹಬೂಬ್ ಸಾಬ್ ಇವತ್ತು ಬೆಲ್ ಬಾಟಮ್ ಪ್ಯಾಂಟು, ಆ ಕ್ರಾಪ್ ಹೇರ್ ಸ್ಟೈಲ್, ಮೀಸೆ, ಕೋಲ್ ಮೀಸೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಗೆ ಇಷ್ಟ ಆಯ್ತಾ ಈ ಫಿಟ್ಟಿಂಗ್ ಎಲ್ಲ? ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತಾ? ವೆರಿ ನೈಸ್. ಅಂಡ್ ವರ್ಣ ಮೇಡಮ್, ನೀವು ಕತ್ಗೆ ಹಾಕೊಂಡಿರೋದು ತುಂಬಾ ಚೆನ್ನಾಗಿದೆ. ಅದು ಕೊಟ್ರೆ ನಮ್ಮ ಆಟ ಗ್ಲಾಸ್ ಒಡ್ಸೋದಕ್ಕೆ ಬಟ್ಟೆ ತುಂಬಾ ಮೆಟೀರಿಯಲ್ ಚೆನ್ನಾಗಿರುತ್ತೆ. ಕೊಡಿ, ನಿಮ್ದು ಮುಗಿದ ಮೇಲೆ ಕೊಡಿ. ಚೆನ್ನಾಗಿದೆ. ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್. ನೀವು ಬನ್ನಿ, ಮೀಟರ್ ಮೇಲೆ 10 ರೂಪಾಯಿ ಕೊಡಿ. BP ಸಾರ್, ಈ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗೆ ಅನಿಸ್ತು? ಮೆಹಬೂಬ್ ಸರ್, ಸರ್ ನಮಸ್ತೆ ಸರ್. ಸರ್ ಹೀರೋ ತರ ಕಾಣಿಸ್ತಾ ಇದ್ದೀರಾ ಸರ್. ಹೀರೋ ತರ ಕಾಣಿಸ್ತಾ ಇದ್ದೀರಾ ಸರ್. ಎಷ್ಟು ಚೆನ್ನಾಗಿ ಹಾಡಿದ್ರಿ. ವರ್ಣ, ಟುಡೇ ಇಟ್ ವಾಸ್ ಸಚ್ ಅನ್ ಅಮೇಝಿಂಗ್ ಪರ್ಫಾರ್ಮೆನ್ಸ್. ನನಗೆ ಭಾಳ ಹಿಡಿಸಿದ್ದೇನೆಂದ್ರೆ ಅವ್ರ ಕೈ ಹಿಡ್ಕೊಂಡು ನೀನು ಡಾನ್ಸ್ ಮಾಡಿದ್ದಾಗಲಿ, ದಟ್ ಹೋಲ್ ಆ್ಯಕ್ಟ್ ವಾಸ್ ಸೋ ಜೆನ್ಯೂನ್ ಆ್ಯಂಡ್ ಸೋ ನ್ಯಾಚುರಲ್ ಆ್ಯಂಡ್ ಸೋ ಒಂಥರ ಕೇರಿಂಗ್ ಇತ್ತು. ಅದ್ರಲ್ಲಿ ಒಂದು ಕೇರಿಂಗ್ ಇತ್ತು. ಮತ್ತು ಮೆಹಬೂಬ್ ಅವರು ಒಂದು ಕಡೆ ಹಿಂಗೆ ಕೈ ಹಿಂಗೆ ಕೊಡ್ತಾ ಇದ್ರು. ಇಟ್ ಈಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್. ಯಾಕೆಂದರೆ ಜೀವನದಲ್ಲಿ ಇಟ್ಸ್ ಆಲ್ ಅಬೌಟ್ ಹೋಲ್ಡಿಂಗ್ ಸಂಬಡೀಸ್ ಹ್ಯಾಂಡ್. ಅಷ್ಟೇ ಜೀವನ. ಇನ್ನೊಬ್ರು ಕೈ ಇಟ್ಕೊಳ್ಳೋದೇ ಜೀವನ. ಅದನ್ನು ಬಹಳ ಸುಂದರವಾಗಿ ಇಲ್ಲಿ ಇಬ್ರು ಹೊರತಂದ್ರಿ. ನಮ್ಮೆಲ್ರಿಗೂ ಹತ್ತಿರವಾದಂತಹ ಹಾಡು. ಆ ಹಾಡನ್ನು ಇಬ್ರು ಬಹಳ ಚೆನ್ನಾಗಿ ಹಾಡಿದಿರ ಇವತ್ತು. ಅಂಡ್ ಆಲ್ ದೋಸ್ ಲಿಲ್. ಮೆಹಬೂಬ್ ಅವರೇ, ಇದು ಸ್ವಲ್ಪ ವಿಭಿನ್ನವಾದಂತಹ ಒಂದು ಹಾಡು, ಆಕ್ಟ್ ಎಲ್ಲ ನೀವು ಮಾಡಿದ್ರಲ್ಲ, ಹೇಗಿತ್ತು ಅನುಭವ ಸರ್? ತುಂಬಾ ಅದು ನನಗೆ ನಿನ್ನೆ ತುಂಬಾ ಟೆನ್ಷನ್ ಆಗಿತ್ತು ಸರ್. ಲಿರಿಕ್ಸ್ ಎಲ್ಲಿ ಮರೆಯುತ್ತಾ ಅಂತ. ಬಹಳ ಅದ್ಭುತವಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಬಹಳ ಹೆಮ್ಮೆ ಆಗತ್ತೆ ಸರ್. ನೀವು ಯಾಕೆಂದ್ರೆ ನೀವೆಲ್ಲದಕ್ಕೂ ಸಿದ್ಧ, ಎಲ್ಲ ಹೊಸ ಪ್ರಯತ್ನಗಳಿಗೆ ನೀವು ಸಿದ್ಧರಾಗಿರ್ತೀರಿ. ಅಂಡ್ ವರ್ಣ, ಫ್ಯಾಂಟಾಸ್ಟಿಕ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.